1956ರಲ್ಲಿ ಜಿಲ್ಲಾವಾರು ಪ್ರಾಂತ್ಯ ವಿಭಜನೆಯ ಸಮಯದಲ್ಲಿ 10 ತಾಲೂಕುಗಳನ್ನು ಒಳಗೊಂಡ ದೊಡ್ಡ ಜಿಲ್ಲೆಯಾಗಿದ್ದ ಚಿತ್ರದುರ್ಗ ಇಲ್ಲಿನ ಪ್ರಮುಖ ವಾಣಿಜ್ಯ ತಾಲೂಕಾದ ದಾವಣಗೆರೆಯು 1997ರಲ್ಲಿ ಇನ್ನೊಂದು ಜಿಲ್ಲೆಯಾಗಿ ವಿಂಗಡಣೆಯಾದ ನಂತರ 6 ತಾಲೂಕುಗಳ ಜಿಲ್ಲೆಯಾಗಿ ಬೆಳವಣಿಗೆಯಾಗುತ್ತಿದೆ. ಜಿಲ್ಲೆಯು ವಾಣಿಜ್ಯ ಕ್ಷೇತ್ರವಾಗಿ ಚಿತ್ರದುರ್ಗವು ಅಭಿವೃದ್ಧಿ ಸಾಧಿಸಬೇಕಿದೆ. ಸಾಮಾಜಿಕ ಹಾಗೂ ವಾಣಿಜ್ಯ ಕ್ಷೇತ್ರದಂತೆಯೇ ರಾಜಕೀಯವಾಗಿಯೂ ಹಲವಾರು ಏಳು ಬೀಳುಗಳನ್ನು ಕಂಡ ಜಿಲ್ಲೆಯು ಜಿಲ್ಲಾ ಮಟ್ಟ ಹಾಗೂ ರಾಜ್ಯ ಮಟ್ಟದಲ್ಲಿ ತನ್ನದೇ ಕೊಡುಗೆ ಹಾಗೂ ಛಾಪು ಮೂಡಿಸುವ ಸಾಕಷ್ಟು ಅವಕಾಶಗಳಿಗೆ ಆಸ್ಪದವಿದೆ. ಜಿಲ್ಲೆಯ ಮೊಳಕಾಲ್ಮೂರು ತಾಲೂಕಿನ ವಿಠಲಾಪುರದಲ್ಲಿ ಜೂನ್ 1, 1976ರಲ್ಲಿ ದಿವಂಗತ ದೇವೇಂದ್ರಪ್ಪ ಹಾಗೂ ದ್ರಾಕ್ಷಾಯಣಮ್ಮ ದಂಪತಿಗಳಿಗೆ ಹುಟ್ಟಿದ್ದ ಮಂಜುನಾಥ ಶಾಲೆ ಕಾಲೇಜುಗಳಲ್ಲಿಯೇ ತನ್ನ ಸಾಮಾಜಿಕ ಸಾಂಸ್ಕೃತಿಕ ಚಟುವಟಿಕೆಗಳಿಂದ ನಾಯಕತ್ವ ಗುಣಗಳನ್ನು ಮೈಗೂಡಿಸಿಕೊಳ್ಳುತ್ತಾ ಬಂದ. 6 ಜನ ಸಹೋದರರು ಹಾಗೂ ಒಬ್ಬ ಸಹೋದರಿ ಜೊತೆಗೆ ಬೆಳೆದ ಮಂಜುನಾಥನಿಗೆ ಹಂಚಿ ಬಾಳುವ ಜೀವನ ಪಾಠದ ಜೊತೆಗೆ ತನ್ನ ಗುರುಗಳ ಹಾಗೂ ತಂದೆ ತಾಯಿಯ ಸೂಕ್ತ ಮಾರ್ಗದರ್ಶನ ಮಾನವೀಯತೆಯನ್ನು ಅಳವಡಿಸಿಕೊಳ್ಳಲು ಸಹಾಯವಾಯಿತು. ಮೂಲತಃ ಕೃಷಿಕರಾದ ಮಂಜುನಾಥ ತನಗೆ ಅಭಿವೃದ್ಧಿ ಹೊಂದಲು ದೊರೆತ ಎಲ್ಲಾ ಅವಕಾಶಗಳನ್ನು ಬಳಸಿಕೊಂಡು ಉದ್ಯಮಿಯಾಗಿ ಬೆಳೆದು ತನ್ನ ಪ್ರೀತಿಯ ಜನರಿಗೆಲ್ಲ ಮಂಜಣ್ಣನಾದ. ಕೃಷಿ, ಉದ್ಯಮ, ಸಾಮಾಜಿಕ, ಧಾರ್ಮಿಕ, ಸಾಂಸ್ಕೃತಿಕ ಕ್ಷೇತ್ರಗಳಲ್ಲಿ ಗಟ್ಟಿಯಾಗಿ ಬೇರೂರಿದ ಮರವಾಗಿ ಬೇರೆಯವರಿಗೂ ಬೆಳೆಯಲು ಅವಕಾಶದ ನೆರಳಾದ ಮಂಜಣ್ಣ. ನಾಯಕತ್ವ ಗುಣ ಹಾಗೂ ಸೇವಾ ಮನೋಭಾವ ಹೊಂದಿರುವ ಮಂಜಣ್ಣ ಸುಮಾರು ಯುವ ವಯಸ್ಸಿನಿಂದಲೇ ಸಾಮಾಜಿಕ ಕ್ಷೇತ್ರದಲ್ಲಿ ತೊಡಗಿಸಿಕೊಂಡಿದ್ದು ರಾಜಕೀಯಕ್ಕೂ ದಾರಿ ಮಾಡಿಕೊಟ್ಟಿತು. ಮಂಜಣ್ಣನವರು ಸುಮಾರು 25 ವರ್ಷಗಳಿಂದ ಕಾಂಗ್ರೆಸ್ ಪಕ್ಷದ ಸಕ್ರಿಯ ಹಾಗೂ ನಿಷ್ಠ ಕಾರ್ಯಕರ್ತರಾಗಿದ್ದು ತಾಲೂಕಿನ ಹಿರಿಕಿರಿಯರು ಆಯ್ಕೆ ಮಾಡಿ ಮೊಳಕಾಲ್ಮೂರು ತಾಲೂಕು ಪಂಚಾಯಿತಿ ಸದಸ್ಯರನ್ನಾಗಿ ಮಾಡಿದರು ಹಾಗೂ ನಂತರ ಅವರು ಅಧ್ಯಕ್ಷರೂ ಆದರು. ಮಂಜುನಾಥ್ ಅವರು ತಾಲೂಕು ಬೋರ್ಡ್ನಲ್ಲಿ ಚುನಾವಣೆಯಲ್ಲಿ ಗೆದ್ದ ಮೇಲೆ ಸದಸ್ಯರಾಗಿ ಮತ್ತು ಅಧ್ಯಕ್ಷರಾಗಿ ಕೂಡ ಆ ಭಾಗದಲ್ಲಿ ರಾಮಪುರ ಭಾಗದಲ್ಲಿ ಏನು ದೇವಸುಂದರ ಹೋಬಳಿ ಇದೆ, ಹೋಬಳಿ ಭಾಗದಲ್ಲಿ ಒಳ್ಳೆ ನಿಷ್ಠೆಯಿಂದ ಕೆಲಸ ಮಾಡಿದ್ದಾರೆ. ಪಕ್ಷಕ್ಕೆ ಕೂಡ ಅವರಿಂದ ಭಾಳ ಒಳಿತಿದೆ. ಪಕ್ಷಕ್ಕೆ ಯಾವಾಗಲೂ ದ್ರೋಹ ಬಂದಿಲ್ಲ, ಯಾವಾಗಲೂ ಕೈ ಬಿಟ್ಟು ಹೋಗಿಲ್ಲಪ್ಪ. ಪಕ್ಷಕ್ಕೆ ಸತತವಾಗಿ ಪ್ರಾಮಾಣಿಕ ನಿಷ್ಠರಾಗಿಬಿಟ್ಟು ದುಡ್ಕೊಂಡ್ಬಂದಿದ್ದಾರೆ. ಇವರ ಒಂದು ಸೇವೆ ಅಗತ್ಯವಾಗಿ ನಮ್ಮ ಪಕ್ಷಕ್ಕೆ ಬೇಕಾಗಿದೆ. ಕಳೆದ 20 ವರ್ಷಗಳಿಂದ ಬಡವರಿಗೆ, ನಿರ್ಗತಿಕರಿಗೆ, ಮಹಿಳೆಯರಿಗೆ ಹಾಗೆ ವಿಶೇಷವಾಗಿ ಯುವಕರಿಗೆ ಉದ್ಯೋಗಗಳನ್ನು ಸೃಷ್ಟಿಸುವಂತಹ ಕೆಲಸವನ್ನು ಮಾಡುತ್ತಾ ಈ ಭಾಗದ ಎಲ್ಲ ಜನರ ಹೃದಯ ನಾಡಿಯಾಗಿರ್ತಕ್ಕಂಥ ವ್ಯಕ್ತಿ. ನಾವೆಲ್ಲರೂ ಕೂಡ ಅವರ ಜೊತೆ ಬೆಂಬಲವಾಗಿದ್ದೀವಿ ಅಂತ ಹೇಳೋದಕ್ಕೆ ಬಯಸ್ತೀವಿ. ತಮ್ಮ ಅವಧಿಯಲ್ಲಿ ಹಳ್ಳಿಗಳನ್ನು ಸುತ್ತಿ ಜನಸ್ಪಂದನೆ ಕಾರ್ಯಕ್ರಮಗಳನ್ನು ಆಯೋಜಿಸಿ ಇಡೀ ತಾಲೂಕಿನ ಅಭಿವೃದ್ಧಿಗೆ ತಂಡವಾಗಿ ಶ್ರಮಿಸಿ ಹಲವಾರು ಸೇವಾ ಸೌಲಭ್ಯಗಳನ್ನು, ಅಭಿವೃದ್ಧಿ ಕೆಲಸಗಳನ್ನು ಮಂಜಣ್ಣ ತಮ್ಮ ತಾಲೂಕಿಗೆ ಮಾಡಿದ್ದಾರೆ. ಯಾರಿಗಾದ್ರೂ ತೊಂದರೆ ಆದಾಗ ಅವರಿಗೆ ಸಂಪರ್ಕ ಮಾಡಿ ಅವರಿಗೆ ಏನೆಲ್ಲ ನೆರವು ಕೊಡೋದು ಇಂಥದ್ದೆಲ್ಲ ನಮ್ಮ ರಾಜ್ಯದಲ್ಲೆಲ್ಲ ಇವರೆಲ್ಲ ಮಾಡಿದ್ದಾರೆ. ಅಂಗವಿಕಲೆ ಹುಡುಗಿ ಓಟದ ಒಂದು ಸ್ಪರ್ಧೆ ಒಳಗೆ ಒಳ್ಳೆಯ ಒಂದು ಪರ್ಫಾರ್ಮೆನ್ಸ್ ತೋರಿಸಿದ್ರಿಂದ ಅವ್ರಿಗೂ ಉತ್ತೇಜನ ಕೊಡುವ ಒಂದು ಉದ್ದೇಶದಿಂದ ಬಂದ್ಬಿಟ್ಟು ಅವರಿಗೆ ಧನ ಸಹಾಯ ಮಾಡಿ, ಅವರು ಬಡವರವರು ಅಂಥವ್ರಿಗೆ ಧನ ಸಹಾಯ ಮಾಡಿಬಿಟ್ಟು ಅವರಿಗೆ ಕೂಡ ಉತ್ತೇಜನ ಕೊಟ್ಟಿದ್ದಾರೆ. ಇವರು ಮೂಲತಃ ರೈತರ ಬಗ್ಗೆ ತುಂಬ ಕಾಳಜಿ ಇರುವಂಥ ಒಬ್ಬ ವ್ಯಕ್ತಿತ್ವ ಇರುವಂಥದ್ದೆಲ್ಲ ರಾಜಕೀಯದಾಗ ಆಗಿರ್ಬೋದು, ರೈತಾಪಿ ಆಗಿರ್ಬೋದು, ಇಂಡಸ್ಟ್ರಿಯಲ್ ಇರೋದು ಎಲ್ಲ ರಂಗಗಳಲ್ಲೂ ಅನುಕೂಲ ಮಾಡ್ಕೊಂತ ಒಂದು ಜನರಿಗೆ ಜನಪರವಾಗಿ ಎಲ್ಲ ಕೆಲಸಗಳನ್ನು ಹೊಂದಾಣಿಕೆಯಿಂದ ಜನಗಳಿಗೆ ಏನು ಬೇಕೋ ಅದನ್ನು ಸಮರ್ಪಕವಾಗಿ ಅದು ಜನರ ಮನಸ್ಸು ಮುಟ್ಟಲ್ಲೇ ಮಾಡ್ತಕ್ಕಂಥ ತಿಳಿಸ್ಕೊಡ್ಬೇಕು. ನಾಯಕರಾಗಿ ಜನರಿಂದ ದೂರವಾಗುವ ಅನೇಕ ನಾಯಕರುಗಳ ನಡುವೆ ಜನರ ಮಧ್ಯೆಯೇ ಇರುವ ಜನರ ಅವಶ್ಯಕತೆಗೆ ಕೈಗೆಟುಕುವ ನಾಯಕರಾಗಿ ಮಂಜಣ್ಣನವರು ಇಡೀ ಪ್ರಪಂಚಕ್ಕೆ ಒದಗಿದ ಈಗಿನ ಸಂಕಷ್ಟ ಪರಿಸ್ಥಿತಿಯಲ್ಲಿ ತಮ್ಮ ಸಹಾಯ ಹಸ್ತ ಚಾಚಿ ತಮ್ಮನ್ನು ಬೆಳೆಸಿದ ಜನತೆಗೆ ಉಪಕಾರ ಸ್ಮರಣೆಯಾಗಿ ಮಾನವೀಯತೆಯಿಂದ ಮಾಡಿದ ಸೇವೆ, ಸಹಾಯಗಳು ಅನುಕರಣೀಯ. ಅವರ ವ್ಯಕ್ತಿತ್ವ ಆದರಣೀಯ.
ಎಲ್ಲ ಜಾತಿ ಜನಾಂಗದ ವರ್ಗಕ್ಕೂ ಅಂದರೆ ಹಮಾಲಿಗಳಿಗೆ, ದೇವದಾಸಿಯರಿಗೆ, ಮಡಿವಾಳರಿಗೆ, ಬಡ ಅಲ್ಪಸಂಖ್ಯಾತರಿಗೆ, ಖಾಸಗಿ ಬಸ್ ಚಾಲಕರು ಮತ್ತು ನಿರ್ವಾಹಕರಿಗೆ, ಚಮ್ಮಾರರಿಗೆ, ಅಂಗವಿಕಲರಿಗೆ, ಆಶಾ ಕಾರ್ಯಕರ್ತರಿಗೆ ಈ ರೀತಿಯ ಎಲ್ಲರಿಗೂ ನಿಸ್ವಾರ್ಥ ಮನೋಭಾವದಿಂದ ಯಾವುದೇ ಭೇದ ಭಾವವಿಲ್ಲದೆ ಆಹಾರ ಧಾನ್ಯ ದಿನಸಿ ಪದಾರ್ಥಗಳನ್ನು ವಿತರಣೆ ಮಾಡಿರುವುದು ಹೆಮ್ಮೆಯ ಸಂಗತಿ. MD ಮಂಜಣ್ಣವರು ನಮ್ಮ ಮೊಳಕಾಲ್ಮೂರು ತಾಲೂಕು ಜನಗಳಿಗೆ ಏನಾದರೂ ಒಂದು ಸೇವೆ ಸಲ್ಲಿಸಬೇಕಂತಕ್ಕಂಥ ಮನೋಭಾವ ಇಟ್ಕೊಂಡು ಅವರು ಯಾವುದೇ ಒಂದು ಆಸೆ ಆಮಿಷಗಳನ್ನು ಇಲ್ಲದೆ ಜನಗಳಿಗೆ ಕಷ್ಟಗಳಿಗೆ ಸುಖಗಳಿಗೆ ಸ್ಪಂದಿಸ್ತಕ್ಕಂಥ ಕೆಲಸ ಕಾರ್ಯಗಳನ್ನು ಮಾಡಿಕೊಂಡು ಬಂದಿದ್ದಾರೆ. ಕೊರೋನಾ ಸಂದರ್ಭದಲ್ಲಿ ಜನರಿಗೆ ಆಹಾರದ ಕಿಟ್ಟು ವಿತರಣೆ ಮಾಡಿದ್ದಾರೆ. ಅದೇ ರೀತಿ ಶಾಲಾ ಮಕ್ಕಳಿಗೆ ಕೈಲಾದಷ್ಟು ಸಹಾಯ ಮಾಡಿದ್ದಾರೆ. ಹಾಗೂ ಅಂಗವಿಕಲರಿಗೆ ಅಂತಾರಾಜ್ಯ ಸ್ಪರ್ಧೆಯಲ್ಲಿ ಭಾಗವಹಿಸಲಿಕ್ಕೆ ಸಹಾಯವನ್ನು ಮಾಡಿದ್ದಾರೆ. ಅದೇ ರೀತಿ ಕೆಲವೊಂದು ಸೇವಾ ಮನೋಭಾವ ಇಟ್ಕೊಂಡು ಜನರ ಹತ್ತಿರದಲ್ಲಿ ಬೆರೆತು ಕಷ್ಟ ಸುಖಗಳಿಗೆ ಸ್ಪಂದಿಸ್ತಕ್ಕಂಥ ವ್ಯಕ್ತಿಯಾಗಿದ್ದಾರೆ. ಶ್ರೀಯುತ ಮಂಜುನಾಥರವರು ಅತ್ಯಂತ ಕ್ರಿಯಾಶೀಲ ವ್ಯಕ್ತಿಯಾಗಿದ್ದು ಜನಪರ ಕಾಳಜಿಯುಳ್ಳವರಾಗಿರ್ತಾರೆ. ಅವರು ಬಡವರ ದೀನದಲಿತರ ಕಾಳಜಿಯನ್ನು ಹೊಂದಿರುತ್ತಾರೆ. ಅಷ್ಟೇ ಅಲ್ಲದೆ ಅವರು ತಮ್ಮ ದುಡಿದ ಒಂದಿಷ್ಟು ಭಾಗವನ್ನು ಬಡವರಿಗಾಗಿ ಸಹಾಯ ಮಾಡಬೇಕೆನ್ನುವ ಚಿಂತನಶೀಲರಾಗಿರುತ್ತಾರೆ. ಅಷ್ಟೇ ಅಲ್ಲದೆ ಇನ್ನೂ ಮುಂತಾದ ಅಭಿವೃದ್ಧಿ ಕಾರ್ಯಗಳನ್ನು ಕೈಗೊಂಡಿರುತ್ತಾರೆ. ಅವರು ತಮ್ಮದೇ ಆದ ಒಂದು ಕೋಆಪರೇಟಿವ್ ಸೊಸೈಟಿ ಮೂಲಕ ಬಹಳಷ್ಟು ಜನರಿಗೆ ಆರ್ಥಿಕ ಸಹಾಯ ನೀಡುತ್ತಿರುತ್ತಾರೆ. ಅಲ್ಲದೆ ಇಂತಹ ಒಬ್ಬ ಕ್ರಿಯಾಶೀಲ ವ್ಯಕ್ತಿ ಸಮಾಜದ ಮುಂಚೂಣಿಯಲ್ಲಿ ತಂದರೆ ಅವರಿಂದ ಇನ್ನೂ ಹೆಚ್ಚಿನ ಕೆಲಸ ಕಾರ್ಯಗಳನ್ನು ಮಾಡಿಸಿಕೊಳ್ಳಬಹುದು ಎಂದು ನಮ್ಮ ಸ್ವಂತ ಅಭಿಪ್ರಾಯವಾಗಿದೆ. ಮಂಜುನಾಥ್ ಇವರು ನಮ್ಮ ತಾಲೂಕಿನ ಕಾಂಗ್ರೆಸ್ ಮುಖಂಡರು. ಇವರು ಪಾರ್ಟಿ ಡೆವಲಪ್ಮೆಂಟ್ ಮಾಡೋಕ್ಕೆ ಇಂಥವ್ರಿಗೆ ಆಸ್ಪಿರೆಂಟ್ ಇದೆ. ದಯವಿಟ್ಟು ಇವ್ರನ್ನ ಸಹಕರಿಸಿ ಮುಂದಕ್ಕೆ ತರಬೇಕಂತ. ಹಾಗೂ ಮುಸ್ಲಿಂ ಜನಾಂಗದವರು ಇವ್ರನ್ನ ಭಾಳ ಮೆಚ್ಚಿಕೊಳ್ಳುತ್ತಾರೆ. ಆದ್ದರಿಂದ ಇವರು ಎಲ್ಲರಿಗೂ ಕೋಆಪರೇಷನ್ ಕೊಟ್ಟು ಪಾರ್ಟಿ ಡೆವಲಪ್ಮೆಂಟ್ ಎಲ್ಲ ವಿಷಯದಲ್ಲಿ ಎಲ್ಲ ಇದರಲ್ಲಿ ಭಾಗವಹಿಸಿ ಇವರು ಸಾರ್ವಜನಿಕರಿಗೆ ಹಿತಾಸಕ್ತಿಗೆ ಹೋರಾಡುತ್ತಾರೆಂದು ಹೇಳಿತು. ಶ್ರೀಯುತ MD ಮಂಜುನಾಥ್ ಅವರದು ಪತ್ನಿ ಹಾಗೂ 3 ಮಕ್ಕಳ ನೆಮ್ಮದಿಯ ಕುಟುಂಬ. ಜೀವನದಲ್ಲಿ ಸಂತೃಪ್ತರಾದವರು, ನೆಮ್ಮದಿಯಿಂದಿರುವವರು ಸಮಾಜದ ಕಷ್ಟ ಸುಖಗಳಿಗೆ ಸ್ಪಂದಿಸಬಲ್ಲರು. ಸಂಘಟನೆ ಎಲ್ಲರಿಗೂ ತಿಳಿಸಿತ್ತು. ಎಲ್ಲ ಸಮಾಜದವರು, ಎಲ್ಲ ವರ್ಗದವ್ರನ್ನು ಪ್ರೀತಿ ವಿಶ್ವಾಸದಿಂದ ಅವ್ರ ಜೊತೆಗೂಡಿ ಹೆಚ್ಚಿನ ಸೇವೆ ಮಾಡಬೇಕು ಅಂತಕ್ಕಂಥ ಅವ್ರಿಗೆ ಆತ್ಮವಿಶ್ವಾಸ ಇದೆ. ಅಷ್ಟೇ ಆ ಭಾಗವನ್ನು ಜನರನ್ನು ನಾವು ಹಚ್ಕೊಂಡಿದ್ದೇವೆ. ಕೋವಿಡ್ ಸಂದರ್ಭದಲ್ಲಿ ಬಡವರಿಗೆ ದಾಸೋಹ ಪ್ರಸಾದಕ್ಕೆ ಅವ್ರಿಗೆ ಸಂಗ್ರಹ ಕೊಡ್ತಕ್ಕಂಥದ್ದನ್ನು ಮಾಡಿದಂಥ ಹಲವು ಅವರು ಕಾರ್ಯಚಟುವಟಿಕೆ ಮಾಡ್ಕೊಂಡು ಬರೋದ್ರಿಂದ ಜನಗಳ ಮನಸ್ಸಿನಲ್ಲಿ ಅವರು ಇರೋದ್ರಿಂದ ಅವ್ರಿಗೆ ವಿಜಯ ಮಹಾಂತ ಶಿವರು, ಬಸವಾದಿ ಶಿವಶರಣರು ಅವ್ರಿಗೆ ಹೆಚ್ಚಿನ ಬೆಂಬಲ, ಆಶೀರ್ವಾದ, ಬಲ, ಶಕ್ತಿಯನ್ನು ಅವ್ರಿಗೆ ಕೊಡಲಿ. ಇವರು ಬಡವರು ಬಲ್ಲಿದ್ರು ಅನ್ನುವಂಥ ಒಂದು ಭಾವನೆ ನೋಡಿ, ಇವಾಗ ನಿನ್ನ ಪಾಪ ನಿನ್ನ ಏನು ಕಷ್ಟ, ನಿನ್ಗೇನಿದು ಅಂತಕ್ಕಂಥ ಅವರು ಒಂದು ಮನೆಯಲ್ಲಿರ್ತಕ್ಕಂಥ ಕಷ್ಟ ನಷ್ಟಗಳನ್ನೆಲ್ಲ ವಿಚಾರ ಮಾಡಿ ಏನು ಕೆಲಸ ಮಾಡ್ತಾ ಇದ್ದೀನಿ, ನಿಮ್ಮ ಮನೆಯೊಳಗೆಲ್ಲ ಮಕ್ಕಳು ಮರಿ ನಿಮಗೆಲ್ಲ ಇವಾಗ ಇದು ಹೆಂಗೈತಿ ಅಂತಕ್ಕಂಥದ್ದು ತಾವು ಹತ್ತಿರ ಕರೆದು ಅವ್ರನ್ನೆಲ್ಲನೂ ಒಂದು ಇದರಿಂದನೇ ಸಂಪಾದಿಸ್ತಿದ್ರು. ಇವತ್ತು ಎಂಥರಿದ್ರೂ ಸಹ ಕೂಡ ಅವ್ರು ಏನಂತ ಕೇಳ್ತಾರೆ, ಏನಪ್ಪ ಒಂಥರ ಹೃದಯ ಶ್ರೀಮಂತಿಕೆ, ಮ್ಯಾಗಿನ ಬುಡಾಟಿಕೆಗಳು ಬೇರೆ, ಒಳಗೆ ಮಾತು ಮ್ಯಾಗ ಮಾತು ಹುಡುಕೋ ಕತ್ತಿ ಅನ್ನುವಂಥ ಬಾಳಿಯಲ್ಲಿ ಮಾತಾಡ್ತಾರೆ. ಆ ಥರ ಇಲ್ಲ, ಒಳ್ಳೆ ಹೃದಯ ಶ್ರೀಮಂತಿಕೆ ಇರ್ತಕ್ಕಂಥ ನಮ್ಮ MD ಮಂಜುನಾಥ್ ಸರ್ ಅವರು ಒಳ್ಳೆಯ ವ್ಯಕ್ತಿಗಳಂತ ನಾನು ಹೇಳಕ್ಕೆ ಇಷ್ಟಪಡ್ತೇನೆ. MD ಮಂಜುನಾಥ್ ರವರು ಇದುವರೆಗೆ ಹಮ್ಮಿಕೊಂಡು ಮಾಡಿದ ಸಾರ್ಥಕ ಬದುಕಿನ ಸಮಾಜಮುಖಿ ಕೆಲಸ ಕಾರ್ಯಗಳು. ತಮ್ಮ ಭಾಗದಲ್ಲಿರುವ ಎಲ್ಲ ಪ್ರೌಢಶಾಲೆ ಮಕ್ಕಳಿಗೆ ನೋಟ್ ಪುಸ್ತಕ ವಿತರಣೆ, ಮೊಳಕಾಲ್ಮೂರು ತಾಲೂಕಿನಿಂದ ಹೊರ ರಾಜ್ಯಕ್ಕೆ ಹೊರಟ ಕ್ರೀಡಾಪಟುಗಳಿಗೆ ಧನ ಸಹಾಯ, ಬಡತನದ ಆರ್ಥಿಕ ತೊಂದರೆಗಳಲ್ಲಿರುವ ಹೆಣ್ಣು ಮಕ್ಕಳ ಮದುವೆಗೆ ತಾಳಿ, ಕಾಲುಂಗುರ ಉಡುಗೊರೆಯಾಗಿ ವಿತರಣೆ ಮಾಡಿರುವುದು, ತಂದೆ ತಾಯಿ ಇಲ್ಲದ ಮಕ್ಕಳಿಗೆ ತಮ್ಮ ITI ಕಾಲೇಜಿನಲ್ಲಿ ಉಚಿತ ವಿದ್ಯಾಭ್ಯಾಸ, ದೇವಸ್ಥಾನ, ಮಠ, ಮಂದಿರಗಳಿಗೆ ಜೀರ್ಣೋದ್ಧಾರದ ಪವಿತ್ರ ಕಾರ್ಯಗಳಿಗೆ ಧನ ಸಹಾಯ, ಪರಿಸರ ಸಂರಕ್ಷಣೆಗಾಗಿ ಗಿಡ ನೆಡುವ ಕಾರ್ಯಕ್ರಮ,
ಅತಿ ಹೆಚ್ಚು ಅಂಕ ಪಡೆದ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳಿಗೆ ವಿಜಯ ಕರ್ನಾಟಕ ಪತ್ರಿಕೆ ಮುಖಾಂತರ ಧನ ಸಹಾಯ, 2020-21ನೇ ಸಾಲಿನಲ್ಲಿ ಸುಮಾರು 400ಕ್ಕಿಂತ ಹೆಚ್ಚಿನ ಎಲ್ಲ ಮಕ್ಕಳಿಗೆ ಪ್ರತಿದಿನ ಒಂದು ಪ್ರತಿಯಂತೆ 3 ತಿಂಗಳ ಕಾಲ ಪರೀಕ್ಷೆಗೆ ಉಪಯುಕ್ತವಿರುವ ಕ್ವಿಜ್ ಇರುವ ಪ್ರಜಾವಾಣಿ ಪತ್ರಿಕೆಯನ್ನು ವಿತರಣೆ ಮಾಡಿರುವುದು, ಸರ್ಕಾರಿ ಪ್ರೌಢಶಾಲೆ ತಮ್ಮೇನಹಳ್ಳಿ, ಸರ್ಕಾರಿ ಪ್ರೌಢಶಾಲೆ ದೇವಸಮುದ್ರ, ಸರ್ಕಾರಿ ಪ್ರೌಢಶಾಲೆ ಬಾಂಡ್ರವಿ, ಸರ್ಕಾರಿ ಪ್ರೌಢಶಾಲೆ ನಾಗಸಮುದ್ರ. ಡಿಕೆಆರ್ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಅಧ್ಯಕ್ಷರಾಗಿ ಉತ್ತಮ ಸಹಕಾರಿ ಸಂಘ ಪ್ರಶಸ್ತಿ ಪಡೆದ ಹೆಗ್ಗಳಿಕೆ, ವಿದ್ಯಾವಂತ ನಿರುದ್ಯೋಗ ಯುವಕರಿಗೆ ಉದ್ಯೋಗ ಸೃಷ್ಟಿಸುವ ದೃಷ್ಟಿಯಿಂದ ತಮ್ಮ ಭಾಗದ ಪ್ರತಿಷ್ಠಿತ ಕಂಪನಿಗಳನ್ನು ಆಹ್ವಾನಿಸಿ ನಿರುದ್ಯೋಗಸ್ಥರನ್ನು ಆಯ್ಕೆ ಮಾಡಿಸಿ ಆರ್ಥಿಕ ಸಬಲೀಕರಣಕ್ಕೆ ದಾರಿ ಮಾಡಿರುವುದು, ಕೃಷಿ ತೋಟಗಾರಿಕೆಯಲ್ಲಿ ಉತ್ತಮ ಬೆಳೆ ಬೆಳೆದು ಸಾಧನೆ ಮಾಡಿರುವ ಅಪ್ಪಟ ರೈತಪರ ಕೃಷಿಕ, ನಿರುದ್ಯೋಗ ಯುವಕರಿಗೆ 200ಕ್ಕಿಂತ ಹೆಚ್ಚು ಹಸುಗಳನ್ನು ಕೊಡಿಸಿ ಬರ ನೀಗಿಸಿ ಸುಖ ಸಂಸಾರಕ್ಕೆ ಅನುವು ಮಾಡಿರುವುದು, ಡಿಕೆಆರ್ ಕೋಆಪರೇಟಿವ್ ಸೊಸೈಟಿಯಿಂದ ಸಣ್ಣ ವ್ಯಾಪಾರಸ್ಥರಿಗೆ ಸಾಲ ಉತ್ತೇಜನ, ಆರೋಗ್ಯ ಶಿಬಿರಗಳನ್ನು ಆಯೋಜಿಸಿ ಗ್ರಾಮೀಣ ಜನರನ್ನು ಆರೋಗ್ಯವಂತಾಗಿಸಿರುವುದು, ಯಾವುದೇ ಪ್ರತಿಫಲಾಪೇಕ್ಷೆ ಇಲ್ಲದೆ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿರುವ ತಾಲೂಕಿನ ಹೆಮ್ಮೆಯ ವಿಷಯ. ಅನೇಕ ವರ್ಷಗಳಿಂದ ಜ್ವಲಂತ ಸಮಸ್ಯೆಗಳು ನಮ್ಮ ಭಾಗದಲ್ಲಿ ಉಳ್ಕೊಂಡಿದ್ದಾವೆ. ಉದಾಹರಣೆಗಾಗಿ ನಮಗೆ ನಮ್ಮ ತಾಲೂಕಿನಲ್ಲಿ ಉದ್ಯೋಗ ಸೃಷ್ಟಿಸುವಂಥ ಒಂದು ಕೈಗಾರಿಕೆಗಳು ಸಹ ಇಲ್ಲದ ಕಾರಣ ನಮ್ಮ ಭಾಗದ ವಿದ್ಯಾರ್ಥಿಗಳು ಅಥವಾ ಓದಿದಂಥ ಮಕ್ಕಳು ಹೊರಗಡೆ ಹೋಗಲಿಕ್ಕೆ ತುಂಬ ಕಷ್ಟಕರವಾಗಿರೋದ್ರಿಂದ ನಾವು ಈ ನೋವುಗಳನ್ನು ಅನುಭವಿಸುವಂಥ ಪರಿಸ್ಥಿತಿಗಳು ತುಂಬ ಇರೋದ್ರಿಂದ ನಾನು ಸುಮಾರು 1,000 ಜನಕ್ಕೆ ಉದ್ಯೋಗ ಸೃಷ್ಟಿಸುವಂಥ ಒಂದು ಇಂಡಸ್ಟ್ರಿಯಲ್ ಅಂದರೆ ಕೈಗಾರಿಕೆಯನ್ನು ಮಾಡುವ ಉದ್ದೇಶ ಸಹ ಈ ಸಂದರ್ಭದಲ್ಲಿ ಹೊಂದಿದ್ದೇನೆ. ಇದರ ಜೊತೆಗೆ ಶಿಕ್ಷಣದ ಸಮಸ್ಯೆಯೂ ತುಂಬ ಇರೋದರಿಂದ ಅದಕ್ಕೆ ಸ್ವಲ್ಪ ಹೆಚ್ಚಿನ ಒತ್ತು ಕೊಡುವಂಥ ಪ್ರಯತ್ನಗಳು ಕೂಡ ನಾವು ಮಾಡಬೇಕಾಗುತ್ತೆ. ಈಗ ನಮ್ಮ ಭಾಗದ ಅನೇಕ ಗ್ರಾಮಗಳಲ್ಲಿ ಮೂಲಭೂತ ಸೌಕರ್ಯಗಳು ವಂಚಿತವಾಗಿದ್ದಾವೆ. ಅದಕ್ಕೂ ನಾವು ಹೆಚ್ಚಿನ ಪ್ರಾತಿನಿಧ್ಯ ಕೊಡಬೇಕಾಗುತ್ತದೆ. ಇದೆಲ್ಲರ ಜೊತೆಗೆ ನಾವು ಸ್ವಸ್ಥ ಸಮಾಜ ಮತ್ತು ಆರೋಗ್ಯಪೂರ್ಣ ಸಮಾಜವನ್ನು ಕೂಡ ನಾವು ಕಟ್ಟುವಂಥ ಪ್ರಾಮಾಣಿಕ ಪ್ರಯತ್ನ ಕೂಡ ನಾನು ಮಾಡಲಿಕ್ಕೆ ಸಿದ್ಧನಾಗಿದ್ದೇನೆ. ನಿಮ್ಮ ಸೇವೆ ಮಾಡಲಿಕ್ಕೆ ನಾನು ರೆಡಿಯಾಗಿದ್ದೇನೆ. ನಿಮ್ಮ ಸಹಕಾರ ಮಾರ್ಗದರ್ಶನ ಸದಾ ಹೀಗೆ ಇರಲಿ. ನಮ್ಮ ಮಂಜಣ್ಣ ನಮ್ಮ ಹೆಮ್ಮೆ. ನನ್ನ ಹೆಮ್ಮೆ ನನ್ನ ಮಂಜಣ್ಣ. ನಮ್ಮ ಹೆಮ್ಮೆ ನಮ್ಮ ಮಂಜಣ್ಣ.